ನೋವು ಕಷ್ಟಗಳನ್ನು ನೀವು ಹೆಣ್ಣಿನಿಂದ ಅನುಭವಿಸಿದ್ದೀರಿ. ವಿನಯ್ ಬಗ್ಗೆ ಭವಿಷ್ಯ ನುಡಿದ ಸ್ವಾಮೀಜಿ ಏನು ಹೇಳಿದ್ರು ಗೊತ್ತಾ ವೀಕ್ಷಕರೇ? ಬನ್ನಿ ನೋಡೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಕನ್ನಡದ ಬಿಗ್ ರಿಯಾಲಿಟಿ ಶೋಗೆ ಗುರೂಜಿಯ ಆಗಮನವಾಗಿದೆ. ವಿದ್ಯಾಶಂಕರಾನಂದ ಸರಸ್ವತಿ ಗುರೂಜಿ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ವಿದ್ಯಾಶಂಕರಾನಂದ ಸರಸ್ವತಿ ಗುರೂಜಿ ಅವರು ಬಂದ ಕೂಡಲೇ ಬಿಗ್ ಬಾಸ್ ಸ್ಪರ್ಧಿಗಳ ಮುಖದಲ್ಲಿ ಮಂದಹಾಸ ಕಾಣಿಸಿಕೊಂಡಿದೆ. ವಿದ್ಯಾಶಂಕರಾನಂದ ಸರಸ್ವತಿ ಗುರೂಜಿ ಅವರು ನೋಡಿದ ಭವಿಷ್ಯವಾಣಿಯಿಂದ ಸ್ಪರ್ಧಿಗಳು ಅಚ್ಚರಿಗೊಂಡಿದ್ದಾರೆ. ಬಿಗ್ ಬಾಸ್ ಮನೆಗೆ ಬಂದ ಗುರೂಜಿ ಎಲ್ಲ ಸ್ಪರ್ಧಿಗಳನ್ನು ಒಬ್ಬೊಬ್ಬರಾಗಿ ಇದೀಗ ಕರೆದು ಭವಿಷ್ಯದಲ್ಲಿ ಏನೆಲ್ಲ ಆಗಲಿದೆ ಎಂದು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿ ಆಗ್ತಿರೋ ವಿನಯ್ ಗೌಡ ಅವರ ಬಗ್ಗೆ ಕೂಡ ಗುರೂಜಿ ಭವಿಷ್ಯವನ್ನು ನುಡಿದಿದ್ದಾರೆ. ವಿನಯ್ ಗೌಡ ಅವರನ್ನ ಕರೆದ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಗುರೂಜಿ ಅವರು, ಜೀವನದಲ್ಲಿ ಸುಖ ಸೌಕರ್ಯ ಆಗುವುದು ಸ್ತ್ರೀಯಿಂದ ಮಾತ್ರ. ಬಹಳಷ್ಟು ನೋವು ಮತ್ತು ಕಷ್ಟಗಳನ್ನು ಹೆಣ್ಣಿನಿಂದ ಅನುಭವಿಸಿದ್ದೀರಿ. ನಿಮಗೆ 2 ಕಡೆ ಅದೃಷ್ಟದ ಮಚ್ಚೆ ಇದೆ. 2024ರಲ್ಲಿ ದೊಡ್ಡ ಮಟ್ಟದ ರಾಜಯೋಗ ಇದೆ, ಬದಲಾವಣೆ ಯೋಗ ಇದೆ. ನಿಮ್ಮ ಬಯಕೆಗಳು ನೀವು ಅಂದುಕೊಂಡಂತೆ ಆಗಲಿದೆ ಎಂದು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಇದೀಗ ಆ ಭವಿಷ್ಯವಾಣಿಯನ್ನು ಕೇಳಿಸಿಕೊಂಡಂತಹ ವಿನಯ್ ಖುಷಿಯನ್ನು ಹಂಚಿಕೊಂಡಿದ್ದಾರೆ ವೀಕ್ಷಕರೇ. ದಿಢೀರೆಂದು ವಿನಯ್ ಬಗ್ಗೆ ಹೇಳಿದ ಗುರೂಜಿ ನೋಡಿ ಅವರ ಮುಖದಲ್ಲಿ ಮಂದಹಾಸ ಹೆಚ್ಚಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಮತ್ತು ವಿನಯ್ ಅನೇಕ ಬಾರಿ ಜಗಳವನ್ನು ಆಡಿದ್ದಾರೆ. ಭವಿಷ್ಯ ನುಡಿದಿದ್ದಕ್ಕೆಲ್ಲ ಸ್ವಾಮೀಜಿ ಹೇಳಿದ ಮಾತುಗಳನ್ನು ಸ್ವತಃ ತಾವೇ ಒಪ್ಪಿಕೊಂಡಿದ್ದಾರೆ ಹೌದು ಎಂಬುದನ್ನು. ನಿಜಕ್ಕೂ ಹೆಣ್ಣಿನಿಂದ ಅವರು ನೋವು ಅನುಭವಿಸಿದ್ರ. ಬಿಗ್ ಬಾಸ್ ಮನೆಯಲ್ಲಿ ಸ್ವಾಮೀಜಿ ಹೇಳಿದ ಒಂದು ವಿಚಾರಕ್ಕೆ ಅವರು ತಲೆದೂಗಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ. ಬಿಗ್ ಬಾಸ್ ಮನೆಗೆ ಬಂದಂತಹ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಗುರೂಜಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.